ನಾಲಾಯಕ್ ರಮೇಶ್ ಗೌಡ, ಕುಡ್ಕ ರಮೇಶ್ ಗೌಡ, ಕೆಡ್ತಾಗೆ ಅಮ್ಮನ್ಗೆ ಅಕ್ಕನ್ಗೆಲ್ಲ ಪದಗಳನ್ನ ಉಪಯೋಗಿಸಿ ನಾಚಿಕೆ ಆಗಲ್ವೇನೆ ನಿನಗೆ ಕನ್ನಡ ಪರ ಸಂಘಟನೆ ಅಂತ ಹೇಳ್ತೀಯಲ್ಲ ನೀನು. ಕೂಡ್ದಿ ಒಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ, ಪಾಕಿಸ್ತಾನಿ ಅಂತ ಹೇಳ ಪೊಲೀಸರು ಹೇಳ್ತಾರೆ ಏನೈತೆ ಅದರಲ್ಲಿ ಅಂತ ಪಾಕಿಸ್ತಾನ ಅಂತ ಹೇಳ್ತೀಯಲ್ಲ. ಪಾಕಿಸ್ತಾನ ಏನೋದು ಎತ್ ಹಿಡ್ಕೊಬಿಟ್ಟಿದ್ರ ಮುಸಲ್ಮಾನರನ್ನ ನೀವು. ಪಾಕಿಸ್ತಾನಿ ನೀನು ಯಾವ ದೇಶದವನ್ ಕಣೆ ನೀನು? ಶಾಂತಿನ ಹಾಳು ಮಾಡಕ್ ಹೊಟ್ಟಿದ್ಯಲ್ಲೇ ರಮೇಶ್ ಗೌಡ. ನೀನು ಒಬ್ಬ ಕನ್ನಡ ಪರ ಸಂಘಟನೆ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ ನಿನಗೆ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಸೈಫುಲ್ಲಾ, ಕರ್ನಾಟಕ ರಕ್ಷಣಾ ವೇದಿಕೆ ಅಭಿಮಾನಿಗಳ ಬಳಗದ ರಾಜ್ಯಾಧ್ಯಕ್ಷ. ಕೆಲ ದಿನಗಳ ಹಿಂದೆ ಬೆಂಗಳೂರಲ್ಲಿ ಒಂದು 5 ಸ್ಟಾರ್ ಬಿರಿಯಾನಿ ಹೋಟೆಲಲ್ಲಿ ನಡೆದಿರೋ ಘಟನೆ. ಒಬ್ಬ ರಮೇಶ್ ಗೌಡ, ನಾಲಾಯಕ್ ರಮೇಶ್ ಗೌಡ, ಕುಡ್ಕ ರಮೇಶ್ ಗೌಡ ಆ ಹೋಟೆಲ್ಗೆ ಹೋಗಿ ನಾಮಫಲಕ ಹೆಸರಿನಲ್ಲಿ 12 ಗಂಟೆಗೆ ಹೋಗಿ ಊಟ ಕೇಳ್ತಾರೆ. ಊಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ 1 ಅವರ್ ಆಯಿತು ಊಟ ಕ್ಲೋಸ್ ಆಗಿ ಅಂತ ಹೋಟ್ಲ್ ಮಾಲೀಕರು ಹೇಳ್ತಾರೆ. ಹೇಳಿದ ತಕ್ಷಣ ಅವನು ಹೇಳ್ತಾನೆ, ಆ ಕ್ಯಾಶ್ ಕೌಂಟ್ರಲ್ಲಿ ದೇವ್ರ ಫೋಟೋ ಇಟ್ಟಿರ್ತಾರೆ, ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾಹ್ ಅಂತ ಒಂದು ಫೋಟೋ ಇಟ್ಟಿರ್ತಾರೆ. ಆ ಫೋಟೋಗಳನ್ನು ಅದು ಇಸ್ಲಾಮಿಕ್ ಭಾಷೆಯಲ್ಲಿರೋದು, ಇಸ್ಲಾಮಿಕ್ ಮುಸಲ್ಮಾನ ಧರ್ಮಕ್ಕೆ ಸೇರಿರಕ್ಕಂಥದ್ದು. ಅದಕ್ಕೆ ತೊಗೊಂಡೋಗಿ ನೀವು ಉರ್ದುವಲ್ಲಿ ಇಟ್ಟಿದ್ದೀರಾ, ನೀವು ಯಾಕೆ ಇಟ್ಟಿದ್ದೀರಾ ಅಂತ ಏಕವಚನಲ್ಲಿ ಮಾತಾಡಿ ಕೆಡ್ದಾಗೆ ಅಮ್ಮನಿಗೆ ಅಕ್ಕನಿಗೆಲ್ಲ ಪದಗಳನ್ನು ಉಪಯೋಗಿಸಿ ಇಂತಿಲ್ಲ ಹಲ್ಕಾ ಕೆಲಸ ಮಾಡ್ತಾನೆ ರಮೇಶ್ ಗೌಡ. ನಿನಗೆ ಹೇಳ್ತೀನಿ, ನಾಚಿಕೆ ಆಗಲ್ವೇನೆ ನಿನಗೆ ಕನ್ನಡ ಪರ ಸಂಘಟನೆ ಅಂತ ಹೇಳ್ತೀಯಲ್ಲ ನೀನು. ಯಾರೋ ಕನ್ನಡ ಪರ ಸಂಘಟನೆ ಇಂಥ ಕೆಲಸ ಮಾಡ್ತಾರೆ. ಧರ್ಮದ ವಿಚಾರಕ್ಕೆ ಯಾಕೆ ಹೋದಿ ನೀನು? ಕನ್ನಡದ ವಿಚಾರ ಬೇರೆ, ಧರ್ಮದ ವಿಚಾರಕ್ಕೆ ಯಾಕೆ ಹೋದೆ ನೀನು? ಮನೆ ಒಳಗೆ ಹಾಕ್ಕೊಂಡಿರೋದು ನಿನಗೆ ಏನು ಅವಶ್ಯಕತೆ ಇರೋದು? ಕ್ಯಾಶ್ ಕೌಂಟ್ರಲ್ಲಿ ಹಾಕಿರೋದು, ಅದು ಏನಾದ್ರು ಆಚೆ ಕಡೆ ಹಾಕೋರ, ರೋಡ್ಗೆ ಹಾಕೋರ, ಸರ್ಕಾರಿ ಜಮೀನಲ್ಲಿ ಹಾಕೋರ? ಏನು ತಿಳ್ಕೊಂಬಿಟ್ಟಿದ್ಯಾ ನೀನು? ಕಂಡ್ರಲ್ಲಿ ಹೋಗಿ ನೀನು ಆವಾಜ್ ಹಾಕಿ ಕುಡ್ದುಬಿಟ್ಟು ಹೋಗಿ ಗಲಾಟೆ ಮಾಡಿದ್ಯಲ್ಲ, ಪೊಲೀಸವ್ರಿಗೆ ಇಲ್ದಿರೋದೆಲ್ಲ ಮಾತಾಡಿದ್ಯಾ, ಕೂಡ್ದು ಒಡಿಯೋ ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ. ಪಾಕಿಸ್ತಾನಿ ಅಂತ ಹೇಳೋ ನಿನಗೆ ಒಬ್ಬ ಸಂಘಟನೆ ರಾಜ್ಯಾಧ್ಯಕ್ಷ ಅಂತ ಹೇಳ್ಕೊತೀಯಲ್ಲ ನೀನು. ಪಾಕಿಸ್ತಾನ ಏನು ಪೊಲೀಸವ್ರು ಹೇಳ್ತಾರೆ ಏನೈತೆ ಅದರಲ್ಲಿ ಅಂತ ಪಾಕಿಸ್ತಾನ ಅಂತ ಹೇಳ್ತೀಯಲ್ಲ. ಪಾಕಿಸ್ತಾನ ಏನೋ ಅದು? ಅದೇ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಿರೋದು. ಯಾಕೆ ಪಾಕಿಸ್ತಾನ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ನಿಮ್ಮಂಥವ್ರನ್ನ? ಪಾಕಿಸ್ತಾನ ಹೆಸರು ಯಾಕೋ ತಗೋತೀರ ನೀವು? ಕರ್ನಾಟಕದಲ್ಲಿದ್ದಿ, ಭಾರತ ದೇಶದಲ್ಲಿದ್ದಿ, ಮುಸಲ್ಮಾನರನ್ನ ಸಿಕ್ಕಿರೋದು ನಿಮಗೆಲ್ಲ ಬಿಟ್ಟಿಗೆ ಏನು ತಿಳ್ಕೊಬಿಟ್ಟಿದ್ದೀರ ಮುಸಲ್ಮಾನರನ್ನ ನೀವು? ಮುಸಲ್ಮಾನ್ ಧರ್ಮಕ್ಕೆ ಅಪಮಾನ ಮಾಡಿದೀಯ ನೀನು ಕ್ಷಮೆ ಕೇಳಬೇಕು. ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಹೋರಾಟ ನಡೆಯುತ್ತೆ, ನಿನ್ನ ವಿರುದ್ಧ ದೂರನ್ನು ದಾಖಲಾಗುತ್ತೆ, ಪ್ರತಿಯೊಂದು ಸ್ಟೇಷನಲ್ಲಿ ದೂರ ದಾಖಲಾಗುತ್ತೆ. ನಿನ್ನ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ, ನೀನು ಕ್ಷಮೆ ಕೇಳಬೇಕು. ಮುಸಲ್ಮಾನ್ ಧರ್ಮಕ್ಕೆ ನೀನು ಆ ಹೆಸ್ರಿಗೆ ನಾವು ತನ್ನ ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ದೀವಿ. ಆ ಹೆಸ್ರಿಗೆ ಏನೂ ಆಗಕ್ಕೆ ಕೊಡಲ್ಲ ನಾವು. ಆ ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾಹ್ ಅದು ಐತಲ್ಲ, ಅದಕ್ಕೆ ಏನು ನಾವು ಸತ್ರು ಪರವಾಗಿಲ್ಲ, ಅದಕ್ಕೆ ಒಂದು ಕಪ್ಪು ಚುಕ್ಕೆನೂ ಬರಂಗೆ ಕೊಡಲ್ಲ ನಾವು. ಅಂಥದಕ್ಕೆ ನೀನು ಹೋಗಿ ಮುಟ್ಟಿದೆಯಲ್ಲ. ಮುಸಲ್ಮಾನ್ ಧರ್ಮಕ್ಕೆ ಏನು ಕೆಣಕಿದ್ಯಾ ನೀನು? ಶಾಂತಿಯಿಂದ ಬದುಕ್ತಾ ಇರೋದು ಹಾಳು ಮಾಡೋಕೆ ಹೊಟ್ಟಿದ್ಯಾನಪ್ಪ ನೀನು. ಪಾಕಿಸ್ತಾನಿ ನೀನು ಯಾವ ದೇಶದವನು ಕಣೆ ನೀನು? ಶಾಂತಿಯಿಂದ ಬದುಕ್ತಾ ಇರೋದು ಶಾಂತಿನ ಹಾಳು ಮಾಡೋಕೆ ಹೊಟ್ಟಿದ್ಯಲ್ಲೇ ರಮೇಶ್ ಗೌಡ. ಏನು ತಿಳ್ಕೊಂಬಿಟ್ಟಿದ್ಯಾ ನೀನು? ನಮ್ಮ ಜೊತೆಯಲ್ಲಿ ಇದ್ದಾರೆ ಗೌಡರು, ಸುಮಾರು ಜನ ಗೌಡರು ಇದ್ದಾರೆ. ನನಗೆ ಬೆಳಗಿಂದ ಕರೆ ಮಾಡ್ತಾವ್ರೆ, ಏನು ಸುಮ್ಮನೆ ಕೂತಿದ್ದೀರಾ ನೀವು ಅಂತ. ನಿಮ್ಮಂಥವ್ರೆಲ್ಲ ಕಣಲಿ. ನೀನು ರಮೇಶ್ ಗೌಡನ ನೀನು? ಗೌಡ್ರು ಯಾವತ್ತೂ ಅಂತ ಮಾತೇ ಆಡಿಲ್ಲ, ಯಾರೂ ಮಾತಾಡಿಲ್ಲ. ನೀನು ಒಬ್ಬ ಕನ್ನಡ ಪರ ಸಂಘಟನೆ ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ ನಿನಗೆ. ಏನೋ ತಿಳ್ಕೊಂಬಿಟ್ಟಿದ್ಯಾ ನೀನು? ಸಾಬ್ರು ಮುಸಲ್ಮಾನ್ರಿಗೆ ಹೇಳ್ತೀಯ ನೀನು, ಏನು ಬೈತೀಯ ಅದಕ್ಕೆ? ಕೆಟ್ಟ ಪದಗಳನ್ನು ಬೈತೀಯಲ್ಲ ಅದಕ್ಕೆ. ಏನಾದ್ರ ಅರ್ಥ ಏನು ಗೊತ್ತೇನೋ ನಿನಗೆ? ಪೊಲೀಸವ್ರು ಹೇಳ್ತಾರೆ ಅದು ಓದು ಏನೈತೆ ಅಂತ. ಪಾಕಿಸ್ತಾನ ನಿನಗೆ ಬರುತ್ತೇನೋ? ಭಾಷೆ ಬರುತ್ತೇನೋ ಅದು? ಪಾಕಿಸ್ತಾನ ಏನೇನೋ ಅದು? ಬರೋ ಹೇಳ್ಕೊಡ್ತೀವಿ. ಮೊದಲು ತಿಳ್ಕೊ. ನೀನು ಒಬ್ಬ ರಾಜ್ಯಾಧ್ಯಕ್ಷ ಅಂತ ಹೇಳಕ್ಕೆ ಮುಂಚೆ ನಾನು ಯಾವುದ್ರ ಬಗ್ಗೆ ಹೋರಾಟ ಮಾಡ್ತಾಯಿದ್ದೀನಿ, ಯಾವುದ್ರ ವಿರುದ್ಧ ಮಾಡ್ತಾಯಿದ್ದೀನಿ, ಯಾವುದಕ್ಕೆ ಅಪಮಾನ ಮಾಡ್ತೀನಿ, ನೋವಿಸ್ತಾ ಇದ್ದೀನಿ, ಒಂದು ಸಮುದಾಯ ಮನ್ಸಿಗೆ ನೋವಿಸಿದೀಯ ನೀನು ಇವತ್ತು. ಏನು ಹೇಳಿದೀಯ ನೀನು? ಕೆಟ್ಟ ಪದಗಳನ್ನು ಉಪಯೋಗಿಸಿದೆಯಲ್ಲ ನೀನು. ಏನು ತಿಳ್ಕೊಂಬಿಟ್ಟಿದೆಯಾ ಅದಕ್ಕೆ? ಇದು ಸರಿಯಲ್ಲ. ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಹೋರಾಟ ಆಗುತ್ತೆ. ನಿನಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಅಲ್ಲಿವರೆಗೂ ನಾವು ಬಿಡಲ್ಲ. ನಾವು ಇನ್ನು ಮುಂದಕ್ಕೆ ನಿನ್ನ ವಿರುದ್ಧ ಬೀದಿಗೆ ಇಳಿತೀವಿ ಹೋರಾಟ ಮಾಡೋಕ್ಕೆ. ನಿಮ್ಮಂಥವ್ರನ್ನ ಬಿಟ್ಟರೆ ಇಡೀ ಕರ್ನಾಟಕ ಬೆಂಕಿ ಹಾಳು ಮಾಡ್ತೀರಿ, ಬೆಂಕಿ ಆಗ್ತಿರಲ್ಲ ನೀವು. ಏನು ತಿಳ್ಕೊಬಿಟ್ಟಿರ ನಿಮ್ಮನ್ನೆಲ್ಲ ನೀವು ನಿಮ್ಮದೇ ಸರ್ಕಾರ ನಡೆಸಿದ್ಯಾ ನೀನು ಯಾವ ರಾಜಕೀಯ ಸಂಘಟನೆಯಲ್ಲಿ ಇದೆಯಾ? ಪ್ರತಿಯೊಂದು ಗೊತ್ತು. ಮುಂದಕ್ಕೆ ಅದನ್ನು ತೊಗೊಬತ್ತೀನಿ. ಅದು ಹೋಟ್ಲ್ ಮಾಲೀಕರ ಹತ್ರ ಹೋಗಿ ಹೇಳಿದ್ಯಾ ನೀನು? JDS ಹೆಸರು ಹೇಳಿದ್ಯಾ? ಬಾ, ನಾನು ಅದನ್ನು ಮುಂದಕ್ಕೆ ತೊಗೊಬತ್ತೀನಿ. ಕುಮಾರಣ್ಣನ ಹತ್ರ ಎಲ್ಲ ತೊಗೊಂಡೋಗ್ತೀನಿ, ನಾವು ತೊಗೊಂಡೋಗ್ತೀವಿ, ಬಾರೋ. JDS ಹೆಸರು ಹೇಳ್ಬಿಟ್ಟು ಅದನ್ನು ಎದುರಿಸಿದ್ಯಾ ನೀನು ಹೋಟ್ಲ್ ಮಾಲೀಕರ ಹತ್ರ? ಹೋಟ್ಲ್ ಮಾಲೀಕನ ಹತ್ರ ಮಾತಾಡೋನೆ. ಏನು ತಿಳ್ಕೊಂಬಿಟ್ಟಿದ್ಯಾ? JDS ಪಕ್ಷ ಹೇಳ್ತೀಯಾ, ಕನ್ನಡ ಪರ ಸಂಘಟನೆ ಹೇಳ್ತೀಯಾ, ಹೇಳ್ಬಿಟ್ಟು ಹಿಂದೂ ಮುಸಲ್ಮಾನರಿಗೆ ಬಂದು ಹಾಕೋ ಕೆಲಸ ಮಾಡ್ತಿದ್ಯಾ ನೀನು? ರಮೇಶ್ ಗೌಡ, 3 ದಿವಸ ನೀನು ಜೈಲಿಗೆ ಹೋಗಿ ಬಂದಿರೋದು. ನೀನು ತಿಳ್ಕೊಂಬಿಟ್ಟಿಲ್ಲ, ಜಯ ಆಯ್ತು ಅಂತ ತಿಳ್ಕೊಂಬಿಟ್ಟಿದ್ಯಾ? ಜಯ ಅಲ್ಲ ಅದು. ನೀನೇ ಅವಮಾನ ಮಾಡ್ಕೊಂಡಿರೋಕ್ಕಂಥದ್ದು ನೀನು ಯಾವಾಗ ಅಲ್ಲನ ಹೆಸರಿಗೆ ನೀನು ಹೋಗಿ ಕೆಡ್ದಾಗ ಮಾತಾಡಿದೆ, ಆವಾಗ ನೀನು ಅವಮಾನ ಆಗೋದು ಶುರು. ನಿನಗೆ ಎಲ್ಲೂ ಮರ್ಯಾದೆ ಇರಲ್ಲ ಈಗ ನೆಲದ ಮೇಲೆ ನಿನಗೆ. ಅಂಥ ಪರಿಸ್ಥಿತಿ ನೀನೇ ಬಂದಿದ್ಯಾ. ಯಾವುದೇ ಧರ್ಮಕ್ಕೆ ಯಾರಿಗೂ ಭಯ ಅಧಿಕಾರ ಇಲ್ಲ. ಸ್ನೇಹಿತರೆ, ಎಲ್ರಿಗೂ ಹೇಳ್ತೀನಿ,
ಯಾರ್ಯಾರು ಇದನ್ನು ಇವನು ಮಾಡಿರೋದು ಇವನು ಸರಿ ಅಲ್ಲ ಅನಿಸುತ್ತೆ, ಪ್ರತಿಯೊಬ್ಬರು ಶಾಂತಿಯಿಂದ ಹೋರಾಟ ಮಾಡೋಣ ಇವನ ವಿರುದ್ಧ, ಕಾನೂನು ಪರವಾಗಿ ಹೋರಾಟ ಮಾಡಿ ತಕ್ಕಂಥ ಏನು ಕಾನೂನು ಶಿಕ್ಷೆಯನ್ನು ಆಗಬೇಕು. ಈಗ ನೀನು ಓದೆಪ್ಪ ಮುಸಲ್ಮಾನ್ ಹೋಟ್ಲಿಗೆ ಹೋಗಿರೋದನ್ನೇ, ಮುಸಲ್ಮಾನ್ ಹೋಟ್ಲಿಗೆ ಹೋದಾಗ ನಿನಗೆ ಮುಸಲ್ಮಾನ್ ಅಲ್ಲಾಹ ಹೆಸರು ನಿನಗೆ ಕಾಣ್ತು, ಅಲ್ಲಿ ಹಿಂದೂ ಹೋಟ್ಲಿಗೆ ಹೋದಾಗ ಹಿಂದೂ ದೇವರ ಹೆಸರು ದೇವ್ರ ಫೋಟೋಗಳನ್ನ ಇರುತ್ತೆ. ಪಂಜಾಬಿ ದಾಬಾಗೆ ಹೋದ ಪಂಜಾಬಿ ಅವರು ದೇವ್ರ ಹೆಸರು ಇಟ್ಕೊಬಿಡ್ತಾರೆ, ಅವ್ರು ದೇವ್ರ ಫೋಟೋ ಇಟ್ಕೋತಾರೆ. ಕ್ರಿಶ್ಚಿಯನ್ ಹೋಟ್ಲಿಗೆ ಹೋದರೆ ಅವ್ರ ದೇವ್ರ ಇಟ್ಕೊಬಿಡ್ತಾರೆ ಫೋಟೋಗಳನ್ನು. ನಮ್ಮಲ್ಲಿ ಫೋಟೋ ಇಲ್ಲ. ಆ ಕಾರಣಕ್ಕೋಸ್ಕರ ಆ ಅರಬಿನ ಬರೆದಿರೋದು ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲ, ಅದೇ ನಮಗೆ ಫಸ್ಟ್ ಮುಸಲ್ಮಾನರಾಗಕ್ಕೆ ಅದನ್ನೇ ಓದಬೇಕು. ಫಸ್ಟ್ ಪ್ರತಿಯೊಂದು ಮುಸಲ್ಮಾನ ಮನಸ್ಸಲ್ಲಿರೋದು ಅದು. ನೀನು ಇದ್ರ ಮಧ್ಯದಲ್ಲಿ ಬಂದು ಹಿಂದೂ ಮುಸಲ್ಮಾನ ಮಧ್ಯದಲ್ಲಿ ಬೆಂಕಿ ಹಚ್ಚೋ ಕೆಲಸ ಶುರು ಮಾಡ್ತಿದೀಯಾ ನೀನು. ಇದನ್ನು ನಿನಗೆ ಎಚ್ಚರಿಕೆ ಇರಲಿ, ನಿನಗೆ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ.